ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ. ಆಷಾಢ ಹುಣ್ಣಿಮೆಯ ಗುರುಪೂರ್ಣಿಮೆಯ ಪ್ರಯುಕ್ತ ದೇವನಹಳ್ಳಿಯ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ತಾಯಿಗೆ ವಿಶೇಷ ಪೂಜೆ, ಹಣ್ಣುಗಳಿಂದ ಅಲಂಕಾರ ಹಾಗೂ ದೇವಿಗೆ ಚಿನ್ನದ ಲೇಪಿತ ಕವಚ ಅಲಂಕಾರ, ವಿಶೇಷ ಅಲಂಕಾರ ಒಳಗೊಂಡಂತೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ, ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗಿನಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದು ಪೂಜೆಯಲ್ಲಿ ಭಾಗವಹಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಸರ್ವಶಕ್ತ್ಯಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಿ ಅಂದರೆ ಇವತ್ತು ಬರೀ ದೇವನಹಳ್ಳಿ ಚೌಡೇಶ್ವರಿ ಅಲ್ಲ, ತಾವು ಹೇಳಿದಾಗೆ ಎಲ್ಲ ಕಡೆಯಿಂದ ನೋಡಿ ಭಕ್ತರು ಎಷ್ಟು ಜನ, ಸುಮಾರು ಹತ್ತತ್ರ ಒಂದು 2,000 ಜನಕ್ಕೆ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲ ಭಕ್ತರೇ ಮಾಡೋದು. ಇದು ಮತ್ತು ಆಷಾಢ ಮಾಸದಲ್ಲಿರ್ಬೋದು, ಏನೇ ಇರ್ಬೋದು, ಎಲ್ಲನೂ ಕೂಡ ಸೇವಾಕರ್ತರು ಅವರೇನೆ ಸ್ವತಃ ಮಾಡ್ತಾ ಇರ್ತಕ್ಕಂಥದ್ದು. ಇದು ಏನಪ್ಪ ಅಂದರೆ ಇವತ್ತು ಒಂದು ಗುರುಪೂರ್ಣಿಮೆ ದಿವಸ ಏನಾದ್ರು ಒಂದು ವಿಶೇಷ ಇರಬೇಕು. ಆಷಾಢ ಮಾಸದಲ್ಲಿ ಇದುವರೆಗೂ ಯಾವುದೂ ಆಗದೇ ಇರತಕ್ಕಂಥ ಅಲಂಕಾರಗಳನ್ನು ಈ ಬಾರಿ ಆಷಾಢ ಮಾಸದಲ್ಲಿ ನಾವು ಮಾಡಿಸಿದ್ವಿ. ಪ್ರಪ್ರಥಮ ಬಾರಿಗೆ ವೀಳ್ಯದೆಲೆ ಅಲಂಕಾರ ಆಗಿರಲಿಲ್ಲ. ಪ್ರಥಮ ದಿನ ವೀಳ್ಯದೆಲೆ ಅಲಂಕಾರ, ಪ್ರಥಮ ಶುಕ್ರವಾರ. ಮೊನ್ನೆ 2ನೇ ಶುಕ್ರವಾರ ಸುಮಾರು 3,000ಕ್ಕೂ ಹೆಚ್ಚು ಲಾಡುಗಳಿಂದ ಅಮ್ಮನವ್ರಿಗೆ ಆನಂದವಾಗಿರ್ತಕ್ಕಂಥ ಅಲಂಕಾರ ಆಗಿತ್ತು. ತಾವೆಲ್ಲನೂ ಕೂಡ ನೋಡಿದ್ದೀರಾ. ಇವತ್ತು ನಾಳೆ ಶುಕ್ರವಾರ ಅಮ್ಮನವ್ರಿಗೆ ಸಾವಿರಾರು ಬಳೆಗಳಿಂದ ಅಮ್ಮನವ್ರಿಗೆ ಅಲಂಕಾರ ಆಗುತ್ತೆ. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಅಲಂಕಾರ. ಬಳೆಗಳು ಈಗ ಆಲ್ರೆಡಿ ಸಾವಿರಾರು ಬಳೆಗಳು ಕೂಡ ಬಂದಿದ್ದಾವೆ. ಅಲಂಕಾರ ಈಗೆಲ್ಲ ಹೆಣ್ಮಕ್ಳೇ ಸ್ವತಃ ಅದನ್ನೆಲ್ಲ ಮಾಡ್ತಕ್ಕಂಥ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು. ನಮ್ಮದು ದೇವಸ್ಥಾನ ಅಂದರೆ ಹೆಣ್ಮಕ್ಳ ದೇವಸ್ಥಾನ ಚೌಡೇಶ್ವರಿ ಅಂದರೆ. ಅದು ಮತ್ತು ಇವಾಗ ಪೌರ್ಣಮಿಗೆ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದಾಗ ಹಿಂದೆ ಪಂಚಲೋಹದಲ್ಲಿ ಒಂದು ಅಮ್ಮನವರ ಬೆಳ್ಳಿಯದು ಕವಚ ಈಗ ಆಲ್ರೆಡಿ ಇದೆ. ಪಂಚಲೋಹದಲ್ಲಿ ಒಂದು ಕವಚವನ್ನು ಮಾಡಿಸ್ಕೊಟ್ಟಿದ್ರು. ಅದನ್ನು ಒಂದು ದಾನಿಗಳ ರೂಪದಲ್ಲಿ ಇನ್ನೊಬ್ಬರು ಬಂದು ಅದನ್ನು ಒಂದು ಚಿನ್ನ ಲೇಪಿತ ಒಂದು ಕವಚವನ್ನು ಮಾಡಿದ್ವಿ, ಹೊಸದು. ಅದನ್ನು ಇವತ್ತು ಪ್ರಪ್ರಥಮವಾಗಿ ಇಟ್ಟಿದ್ದೀವಿ. ಆನಂದವಾಗಿದೆ ತಾಯಿ. ಎಲ್ಲರೂ ಸಾಯಂಕಾಲದವರೆಗೂ ಬರ್ತಾರೆ. ಇನ್ನೂ ಭಕ್ತರು ಸಾವಿರಾರು ಜನ ಭಕ್ತರು ಬರ್ತಾರೆ. ಬಂದು ಎಲ್ಲ ಆನಂದವಾಗಿ ದರ್ಶನ ಮಾಡ್ತಾರೆ. ನೆಕ್ಸ್ಟ್ ವಾರ ನಮಗೆ ಬಳೆ ಅಲಂಕಾರ ಇದೆ. ಅದರ ವಾರ ವಿವಿಧ ಹಣ್ಣುಗಳಲ್ಲಿ ಅಲಂಕಾರ. ಹಣ್ಣುಗಳು ಅಲಂಕಾರನೂ ಅಮ್ಮನವ್ರಿಗೆ ಆಗಿಲ್ಲ, ಒಂಥರ ಡಿಫ್ರೆಂಟಾಗಿರಲಿ ಅಂತ ಒಂದಾದ್ಮೇಲೆ ಒಂದು ಫಸ್ಟ್ ಭಕ್ತರು ಒಂದು 3,000-4,000 ಜನ ಬಂದರು. ಕಳೆದ ಬಾರಿ ಒಂದು 5,000-6,000 ಜನ ಬಂದಿದ್ದಾರೆ. ಹಿಂಗೆ ಬರ್ತಾ ಹೆಚ್ಚಿಗೆ ಆಗ್ತಕೊಂಡು ಹೋಗ್ತಾ ಇದೆ. ನೀವು ಹಲವಾರು ಅಭಿಪ್ರಾಯಗಳನ್ನು ಕೂಡ ಕಳೆದ ಬಾರಿ ಹೇಳಿದ್ದಾರೆ. ಎಲ್ಲೆಲ್ಲಿಂದನೋ ಬರ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಅವ್ರು ಹೇಳಿದಾಗ ನಾವು ಹುಬ್ಳಿಯಿಂದ ಬಂದಿದ್ವಿ, ಮೈಸೂರಿಂದ ಬಂದಿದ್ದೀವಿ ಅಂತಾರೆ. ಸೊ ಹಾಗೆ ಆ ತಾಯಿ ಎಲ್ಲಿಂದ ಬರ್ತಾರೆ ಭಕ್ತರು ಎಲ್ಲ ಕೋರಿಕೆಗಳನ್ನು ಈಡೇರಿಸಿ ಈ ಬಾರಿ ಏನಪ್ಪ ಅಂದರೆ ಒಂದು ವಿಶೇಷ, ಅದು ತಾಯಿ ಅವರ ಜನಗಳ ಬಾಯಿಂದನೇ ನಾವೇನೋ ಅರ್ಕೆ ಮಾಡ್ಕೊಂಡ್ವಿ. ನಮ್ಮ ಮಗು ಆಗಿರಲಿಲ್ಲ, ಮಕ್ಕಳಾಯಿತು, ಮದುವೆ ಆಗಿರಲಿಲ್ಲ, ಮಗು ಇದಾಯಿತು, ಮದುವೆ ಆಯಿತು ಅಂತ ಹೇಳಿ ಈ ಥರ ಬಂದು ಆ ತಾಯಿನೇ ಒಂಥರ ಅರ್ಕೆ ಚೌಡೇಶ್ವರಿ ಅಂತ ಆಗ್ಬಿಟ್ಟಿದೆ. ನಾವೇನೋ ಅರ್ಸ್ಕೊಂಡ್ವಿ ಬಂದ್ವಿ ಅಂತ. ಹಾಗಾಗಿ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರತಿ ಶುಕ್ರವಾರ 10:30ಯಿಂದ 12 ಗಂಟೆಗೆ ರಾವು ಕಾಲದಲ್ಲಿ ಆನಂದವಾಗಿ ಒಂದು ಗಂಟೆ ಅಭಿಷೇಕ ಆಗುತ್ತೆ. ಅಭಿಷೇಕದ ನಂತರ ತಾಯಿಗೆ ಯಾರು ಬೇಕಾದ್ರೂ ಅರ್ಕೆ ಮಾಡ್ಕೊಳ್ಬೋದು. ಅದರಿಂದ ಈ ಅರ್ಕೆ ಚೌಡೇಶ್ವರಿ ಅಂತಕ್ಕಂಥದ್ದು ಒಂದು ಜನಗಳ ಬಾಯಿಂದ ಬಾಯಿಗೆ ಹೋಗಿ ಇದು ಅರ್ಕೆ ಚೌಡೇಶ್ವರಿ ಕೂಡ ಆಗಿದೆ. ದೇವನಹಳ್ಳಿ ಚೌಡೇಶ್ವರಿ ಹೋಗಿ ಅರ್ಕೆ ಚೌಡೇಶ್ವರಿ ಆಗಿದೆ. ಆನಂದವಾಗಿ ಭಜನೆಗಳು ಬಂದು ಭಜನೆ ಮಾಡ್ತಾರೆ. ಮತ್ತು ಆನಂದವಾಗಿ ಸೇವೆಗಳು ಬಂದು ಸೇವೆಗಳು ಮಾಡ್ತಾರೆ. ಸ್ವತಃ ಅಕ್ಕಿ, ಬೆಲ್ಲ, ಬೇಳೆ ಏನು ಬೇಕಾದ್ರೂ ಎಲ್ಲ ತಂದುಕೊಡ್ತಾರೆ ದಾಸೋಹಕ್ಕೆ. ಇದೊಂಥರ ಶ್ರೀ ಕ್ಷೇತ್ರ ಥರ ಆಗ್ತಾಯಿದೆ. ಅದು ಒಂಥರ ಭಾಳ ಖುಷಿಯಾಗ್ತಕ್ಕಂಥ ವಿಶೇಷ.